ರೇಷನ್ ತಗೊಳಕ್ಕೆ BPL ಕಾರ್ಡ್ ಮಾಡಿಸ್ಕೊಂಡಿರಲ್ಲ, ಆರೋಗ್ಯ ಸೇವೆಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಅನ್ನರಾಮಯ್ಯ ಅಂತ, ಅನ್ನರಾಮಯ್ಯ ಯಾರು? ಅನ್ನರಾಮಯ್ಯ ಅಂತ ಹೆಸರು ತಗೋಬೇಕಾದ ಜೀವರಾಜಣ್ಣ ಇಲ್ಲಿ ಕೂತಾರೋ ನೋಡಿ. ಜೀವರಾಜಣ್ಣ ಆದೇಶ ಮಾಡಿದ್ರು, ಸಿದ್ದರಾಮಯ್ಯ ಅದನ್ನ ಜಾರಿ ಮಾಡಿದ್ರು ಅಷ್ಟೇ. 100 ರೂಪಾಯಿ ಕೇಂದ್ರದಿಂದ ಕಳಿಸಿದ್ರೆ ರೈತನಿಗೆ ಹಳ್ಳಿಗೆ 100 ರೂಪಾಯಿ ತಲುಪಂಗ್ ಮಾಡಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಜೀವರಾಜಣ್ಣ ಒಂದ್ ಮಾತು ಹೇಳಿದ್ರು, ನನಗೆ ಈಗ ಗೊತ್ತಾಗಿದ್ದು, ಇಲ್ಲ ಅಂದಿದ್ರೆ ನಾನು ಅದನ್ನ ಮಾತಾಡ್ತಿದ್ದೆ. ನಾಳೆಯಿಂದ ಮಾತಾಡ್ತೀನಿ ಅಣ್ಣ ಇದನ್ನ. ಪರ್ಟಿಕ್ಯುಲರ್ಲಿ BPL ನೀವು ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಆರೋಗ್ಯ ಸೇವೆ ಇದೆಯಲ್ಲ, ಆರೋಗ್ಯ ಸೇವೆಯನ್ನ ಫ್ರೀ ಮಾಡಿಬಿಡಿ. ನಿಮ್ಮ BPL ಕಾರ್ಡು 25ರಿಂದ 30% ಕಡಿಮೆ ಆಗುತ್ತೆ. ಅಷ್ಟು ಪ್ರಮಾಣದ ರೇಷನ್ ನಮ್ಗೆ ಉಳಿತಾಯ ಆಗುತ್ತೆ. ಎಷ್ಟೋ ಜನ ರೈತರು ರೇಷನ್ ತಗೊಳಕ್ಕೆ BPL ಕಾರ್ಡ್ ಮಾಡಿಸ್ಕೊಂಡಿರಲ್ಲ, ಆರೋಗ್ಯ ಸೇವೆಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಅವನು 10 ಎಕರೆ ಜಮೀನಿದ್ರೂ ಒಂದು ಆಪರೇಷನ್ ಮಾಡೋದಕ್ಕೆ 2-3 ಲಕ್ಷ ಖರ್ಚು ಮಾಡಬೇಕು ಅಂದ್ರೆ ಅವನಿಗೆ ಕೆಪಾಸಿಟಿ ಇರಲ್ಲ ರೀ. ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಫಾರ್ಮರ್ಸ್. ರೈತರು ಅಂದ ತಕ್ಷಣ ನಾವೇನು ಅಂದ್ಕೊಂತಿದ್ವಿ, ಬಹಳ ದೊಡ್ಡ ಶ್ರೀಮಂತರು ಅಂತ. ಹಾಗೇನಿಲ್ಲ. ಒಂದು ದೊಡ್ಡ ಆರೋಗ್ಯದ ಸಮಸ್ಯೆ ಸೃಷ್ಟಿಯಾದ್ರೆ ಅದನ್ನ ನಿಭಾಯಿಸಕ್ಕಾಗಲ್ಲ. ಏನೋ ಪುಣ್ಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಯುಷ್ಮಾನ್ ಭಾರತ್ ಯೋಜನೆ ತಂದಿರೋದ್ರಿಂದ 5 ಲಕ್ಷದವರೆಗೆ 50 ಕೋಟಿ ಜನರು ಅದರ ಫಲಾನುಭವಿಗಳು. ಸೊ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಇವ್ರನ್ನ ಯಾರನ್ನ, ಸಿದ್ದರಾಮಯ್ಯನವ್ರನ್ನ ಅನ್ನರಾಮಯ್ಯ ಅಂತ, ಅನ್ನರಾಮಯ್ಯ ಯಾರು? ಅನ್ನರಾಮಯ್ಯ ಅಂತ ಹೆಸರು ತಗೋಬೇಕಾದ ಜೀವರಾಜಣ್ಣ ಇಲ್ಲಿ ಕೂತಾರೋ ನೋಡಿ. ಅವರು ಆದೇಶ ಮಾಡಿದ್ದನ್ನ ಜಾರಿ ಮಾಡಿದ್ರು ಅಷ್ಟೇ. ಇವರು ಫುಲ್ ಫೈಲ್ ನಂದು. ಇಡೀ ಫೈಲನ್ನು ಬಿಲ್ಡಪ್ ಮಾಡಿ ಸರ್ಕಾರ ಬಿದ್ದಾಯ್ತು, ಅವ್ರು ಬಂದ್ರು, ಆ ಫೈಲಿಗೆ ಸೈನ್ ಮಾಡಿದ್ದಾರೆ. ಒಂದೇ ದಿನ ಆದೇಶ ಮಾಡಿಬಿಟ್ಟೆ ಅಂತ. ಅದೇ ಕಾರಣಕ್ಕೆ ಎಲೆಕ್ಷನ್ ತಂದ್ಬಿಟ್ರು, ಲಾಂಚಿಂಗ್ ಕಾರ್ಯಕ್ರಮ ನೋಡಿ. ಸೊ ಯಾರೋ ಮಾಡಿ, ಸರ್ಕಾರಿ ಮೆಷಿನರಿ ಕೆಲಸ ಮಾಡೋದೇ ಹಾಗೆ. 5 ವರ್ಷದಿಂದ ಒಂದು 5 ವರ್ಷಕ್ಕೆ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲವನ್ನು ನಾನೇ ಮಾಡಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಆ ಥರ ನಾನೇ ಮಾಡಿದ್ದೀನಿ ಅಂತ ಹೇಳೋ ತಾಕತ್ತು ಯಾರಿಗಾದ್ರೂ ಇದ್ರೆ ಇಡೀ ದೇಶದಲ್ಲಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಬೇಕು ಅಂತ ಹೇಳಿ ರಾಜೀವ್ ಗಾಂಧಿ ಅವ್ರ ಪೀರಿಯಡ್ ಅಲ್ಲಿ ಶುರುವಾಗಿದ್ದು. ಕೇಂದ್ರದಿಂದ 100 ರೂಪಾಯಿ ಬಂದ್ರೆ ಹಳ್ಳಿಯಲ್ಲಿ ರೈತನಿಗೆ ತಲುಪುವಷ್ಟೊತ್ತಿಗೆ ಕೇವಲ 15 ರೂಪಾಯಿ ಮಾತ್ರ ತಲುಪುತ್ತೆ. 85 ರೂಪಾಯಿ ಮಧ್ಯವರ್ತಿಗಳು ಹೊಡ್ಕೋತಾರೆ ಅಂತ ರಾಜೀವ್ ಗಾಂಧಿ ಅವರು ಭಾಷಣ ಮಾಡಿದ್ರು ರಿಪಬ್ಲಿಕ್ ಡೇನಲ್ಲಿ, ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಅದು ಯಾವಾಗ? 86. ಆದ್ರೆ 100 ರೂಪಾಯಿ ಕೇಂದ್ರದಿಂದ ಕಳಿಸಿದ್ರೆ ರೈತನಿಗೆ ಹಳ್ಳಿಗೆ 100 ರೂಪಾಯಿ ತಲುಪಂಗ್ ಮಾಡಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಹಾಗಾಗಿ ಅದನ್ನ ಮಾಡೆಲ್ ಅಂತ ಹೇಳ್ಬೋದು ನೀವು. ಅದು ಮಾಡಲ್ಲೇ. ಇವತ್ತು ಎಷ್ಟು ಲಕ್ಷ ಕೋಟಿ ಹಣ ರೈತರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ರೋಗ ರುಜಿನಕ್ಕೆ ಒಳಗಾಗಿರೋರಿಗೆ ಬರ್ತಾ ಇದೆ ಅಂತಂದ್ರೆ 32 ಲಕ್ಷ ಕೋಟಿ ರೂಪಾಯಿ 1 ರೂಪಾಯಿ ಮಧ್ಯವರ್ತಿಗಳಿಗೆ ತಲುಪದೆ ಜನರಿಗೆ ತಲುಪ್ತಾ ಇದೆ. ಆ ಜನ್ಧನ್ ಯೋಜನೆ ಮೂಲಕ ತಲುಪ್ತಾ ಇದ್ದಾರೆ ಅಲ್ವಾ? ನೋಡ್ತಾ ಇಲ್ವಾ ನೀವು? ಇದು ಮಾಡಲ್ಲು. ಆ ಥರ ಮಾಡಲ್ಲ ಅನ್ನರಾಮಯ್ಯಂದು. ಏನೂ ಇಲ್ಲ, ಜೀವರಾಜಣ್ಣ ಆದೇಶ ಮಾಡಿದ್ರು, ಸಿದ್ದರಾಮಯ್ಯ ಅದನ್ನ ಜಾರಿ ಮಾಡಿದ್ರು ಅಷ್ಟೇ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.